ಚೆನ್ನಾಗಿದೆ ಅಂದರೆ ಕಷಾಯ. ತುಂಬ ಸ್ವೀಟ್ ಗೀಟ್ ಏನಿಲ್ಲ. ಸ್ವೀಟ್ ಬೇಕಾದರೂ ಹಾಕಬಹುದು, ನಾನು ಸ್ವೀಟ್ ಹಾಕಿಲ್ಲ. ಸ್ವೀಟ್ ಹಾಕಿದರೆ ಅಷ್ಟು ಒಳ್ಳೆಯದಲ್ಲ. ಮಕ್ಕಳೆಲ್ಲ ಕುಡ್ದಿಲ್ಲ ಅಂದರೆ ಸ್ವಲ್ಪ ಸ್ವೀಟ್ ಹಾಕ್ಕೊಡಿ ನೀವು. ಚೆನ್ನಾಗಿದೆ. ತುಂಬ ಜೋರಾಗಿ ಬರ್ತಾ ಇದೆ ಮಳೆ. ಮಳೆಗಾಲ ಸ್ಟಾರ್ಟ್ ಆಯ್ತು, ಇನ್ನು ಡೈಲಿ ಮಳೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಕಷಾಯ ಮಾಡ್ತಾ ಇದ್ದೀನಿ. ಏನು ಕಷಾಯ ಅಂದರೆ ಇದು ಜೀರಿಗೆ ಕಷಾಯ. ಜೀರಿಗೆ ಕಷಾಯ ಅಂದರೆ ಅನ್ಕೋತಾರೆ ಎಲ್ಲರೂ ಜೀರಿಗೆ ಕಷಾಯ ಮಾಡ್ತಾರಂತ. ಇದಕ್ಕೆ ಹಾಲೇನು ಹಾಕಲ್ಲ, ಹಾಗೆ ಜೀರಿಗೆ ಕಷಾಯ ಮಾಡ್ತೀನಿ. ಇದು ಯಾಕೆ ಅಂದರೆ ಹೆಣ್ಮಕ್ಳಿಗೆ ಮಂತ್ಲಿಗೆ ಪೀರಿಯಡ್ಸ್ ಆಗುತ್ತಲ್ವ, ಪೀರಿಯಡ್ಸ್ ಆಗೋ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವು ಆಗುವಾಗ ಈ ಜೀರಿಗೆ ಕಷಾಯ ಮಾಡಿ ಕುಡಿದ್ರೆ ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು. ಮತ್ತು ಒಂದೇ ಸಲ ಹೊಟ್ಟೆ ನೋವು ಕಮ್ಮಿ ಆಗಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಾನು ಚಿಕ್ಕದಿರುವಾಗ ನನಗೆ ಯಾವಾಗ ನೋಡಿದ್ರು ಹೊಟ್ಟೆ ನೋವು ಬರೋದು. ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ರು ಇದು ಕಷಾಯ. ಅದಕ್ಕೆ ಇವತ್ತು ನಾನು ನಿಮಗೆಲ್ಲ ತೋರಿಸೋಣ, ಯಾವ ಥರ ಮಾಡೋದು ಅಂತ ತೋರಿಸೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಎಲ್ಲರೂ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ರಿಲ್ಯಾಕ್ಸ್ ಆಗೇ ಆಗುತ್ತೆ. ಇವಾಗಲೂ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ ಯಾವಾಗಲೂ. ನೋಡಿ, ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಕಡಾಯಿ ಇಲ್ಲ, ಮಣ್ಣಿಂದು ಪಾತ್ರೆ ಬರುತ್ತೆ. ಅದು ಮಣ್ಣಿಂದು ಒಂಥರ ಬೌಲ್ ಥರ ಪಾತ್ರೆ ಬರುತ್ತೆ, ಅದರಲ್ಲಿ ಹಾಕಿ ಹುರಿತಾ ಇದ್ರು ನಮ್ಮ ಅಜ್ಜಿ. ಅದರಲ್ಲಿ ಹಾಕಿ ಹುರಿದ್ರೆ ತುಂಬ ಒಳ್ಳೇದದು. ಇವಾಗ ಮಣ್ಣಿನ ಪಾತ್ರೆ ಎಲ್ಲ ಸಿಗೋದು ಕಮ್ಮಿ. ಸಿಗುತ್ತೆ, ಸಿಗಲ್ಲ ಅಂತಿಲ್ಲ, ಸಿಗುತ್ತೆ. ನಮ್ಮದು ಉಡುಪಿ ಕಡೆ ಎಲ್ಲ ಹೋದರೆ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನನ್ನ ಹತ್ರ ಇಲ್ಲ, ತಗೊಂಡಿಲ್ಲ, ಹಾಗಾಗಿ ನಾನು ಕಡಾಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸಣ್ಣ ಉರಿ ಇಟ್ಕೊಂಡಿದ್ದೀನಿ, 1-2 ನಿಮಿಷ ಹುರಿಬೇಕು. ಇದು ಹುರಿದು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡ್ರೆ, ಇಲ್ಲಾಂದರೆ ಕಲ್ಲಿದ್ರೆ ಕಲ್ಲಲ್ಲೂ ಕುಟ್ಬೋದು. ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡೋಕ್ಕಿಂತ ಕಲ್ಲಿದ್ರೆ ಕಲ್ಲಲ್ಲಿ ಕುಟ್ಕೊಂಡ್ರೆ ಅದು ತುಂಬ ಒಳ್ಳೆಯದು. ಇಲ್ಲಿ ಕಲ್ಲೆಲ್ಲ ಇಲ್ಲ, ನಾನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋತೀನಿ. ಸಾಕಿಷ್ಟು ಹುರಿದಿದ್ದು, ಕಲರ್ ಚೇಂಜ್ ಆಗಿದೆ ಇವಾಗ. ನೋಡಿ, ಇಲ್ಲಿ ಪೌಡ್ರ್ ಆಗಿದೆ. ತುಂಬ ಸಣ್ಣ ಬೇಡ, ತರಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲಲ್ಲಿ 1 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ಇದು ಇವಾಗ ನೀರು ಕುದಿ ಬರಬೇಕು. ಮುಂಚೆ ಹಳೆ ಕಾಲದವರು ಅವ್ರದ್ದೆಲ್ಲ ಔಷಧಿ ಇದೆ ನೋಡಿ, ಅದು ತುಂಬ ಚೆನ್ನಾಗಿರೋದು ಮಾಡೋದೆಲ್ಲ. ಇವಾಗ ಏನಾದರೂ ಹುಷಾರಿಲ್ಲ ಅಂದರೆ ನಾವು ಹಾಸ್ಪಿಟ್ಲಿಗೆಲ್ಲ ಹೋಗ್ತೀವಿ. ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ತಿರ್ಲಿಲ್ಲ, ಏನಿದ್ರು ಮನೆಯಲ್ಲಿ ರೆಡಿ ಮಾಡಿ ಕೊಡ್ತಾಯಿದ್ರು. ಇವಾಗ ಕಷಾಯ ರೆಡಿ ಮಾಡ್ತಾ ಇದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅಂದರೆ ಇದು ಬರೀ ಪೀರಿಯಡ್ಸ್ ಅವ್ರಿಗೆ ಮಾತ್ರ ಅಲ್ಲ, ಯಾರು ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಎಲ್ರಿಗೂ ಹೆಲ್ತಿಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಆಮೇಲೆ ಇದಕ್ಕೆ ನಮ್ಮ ಅಕ್ಕ ಹೇಳ್ತಾರೆ, ಜೀರಿಗೆ ಕಷಾಯ ಮಾಡ್ತಾ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕಂತೆ. ತುಪ್ಪ ಹಾಕಿದರೆ ಈ ಹೊಟ್ಟೆ ನೋವು ತಕ್ಷಣ ಕಮ್ಮಿ ಆಗುತ್ತೆ ಅಂತಾರೆ. ನಾನು ತುಪ್ಪ ಎಲ್ಲ ಹಾಕಿಲ್ಲ, ನನ್ನ ಅಜ್ಜಿ ಹೇಗೆ ಮಾಡಿದಾರೋ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ತುಪ್ಪ ಎಲ್ಲ ಕಮ್ಮಿ ಸಿಗೋದೆಲ್ಲ ಸಿಗ್ತಿರ್ಲಿಲ್ಲ, ನಮ್ಮ ಅಜ್ಜಿ ಈ ಥರ ಮಾಡಿದ್ದಾರೆ, ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಪ್ಪ ಹಾಕಿದ್ರೂ ಒಳ್ಳೇದಂತೆ. ಇನ್ನೊಂದು ಸಲ ಟ್ರೈ ಮಾಡಿ ನೋಡಬೇಕು ನನಗೆ. ಇವಾಗ ನಾನು ಜೀರಿಗೆಗೆ ಪೌಡ್ರ್ ಹಾಕ್ತಾ ಇದ್ದೀನಿ. ನೀರು ಕುದೀತಾ ಇದೆ, ಪೌಡ್ರ್ ಹಾಕಿದ್ದೀನಿ. ಇದು 1 ಗ್ಲಾಸ್ ನೀರು ಕುದ್ದು ಅರ್ಧ ಲೋಟ ಆಗಬೇಕು. ಈಗ 1 ಗ್ಲಾಸ್ ಇಟ್ಟಿದ್ದೀನಲ್ಲ, ಅರ್ಧ ಲೋಟ ಆಗಬೇಕು. ಅಷ್ಟು ತನಕ ಇದು ಕುದಿ ಬರಬೇಕು, ಚೆಂದ ಕುದಿಬೇಕು. ಒಳ್ಳೆ ಪರಿಮಳ ಬರ್ತಾ ಇದೆ ಜೀರಿಗೆದು. ಜೀರಿಗೆ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ ನೋಡಿ. ಕುದೀತಾ ಇದೆ, ಇಲ್ಲಿ ತನಕ ನೀರಿತ್ತು. ಇವಾಗ ನೋಡಿ ಸುಮಾರು ಕಮ್ಮಿ ಆಯಿತು. ಇನ್ನೂ ಕುದಿಬೇಕು, 1-2 ನಿಮಿಷ ಕುದಿಬೇಕು. ಕುದ್ರೆ ಸಾಕು. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಸಿಕ್ಕಿದ್ರೆ ಸಾಕಷ್ಟೇ. ಇದು ಹೊಟ್ಟೆ ನೋವು ಇರುವಾಗ ಬಿಸಿ ಬಿಸಿ ಕುಡಿಬೇಕು. ಬಿಸಿ ಬಿಸಿ ಕುಡಿದ್ರೆ ತುಂಬ ಒಳ್ಳೆಯದು.
ಇವಾಗ ಕುದ್ದಿದ್ದು ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆವಾಗ ಎಷ್ಟಿತ್ತು ನೋಡಿ, ಇವಾಗ ಇಷ್ಟೇ ಆಗಿದೆ, ಚೂರೇ ಆಗಿದೆ. ಈಗ ಸ್ವಲ್ಪ ಒಂದು ಗ್ಲಾಸಿಗೆ ಸೋಸ್ಕೊತೀನಿ. ನೋಡಿ ಕರೆಕ್ಟಾಗಿ ಒಂದು ಗ್ಲಾಸ್ ಆಗಿದೆ ನೋಡಿ. ನಾನು ಒಂದು ಲೋಟದಲ್ಲಿ ಫುಲ್ ಇಟ್ಟಿದ್ದೆ, ಇವಾಗ ಇಷ್ಟು ಕಮ್ಮಿ ಆಯ್ತು ನೋಡಿ. ಕಲರ್ ಅಂತೂ ಚೆನ್ನಾಗಿದೆ. ಬಿಸಿ ಬಿಸಿ ಕುಡಿಬೇಕು, ತುಂಬ ಒಳ್ಳೆಯದು ಹೊಟ್ಟೆ ನೋವಿಗೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಇವಾಗ ನಾನು ಸ್ವಲ್ಪ ಕುಡಿದು ನೋಡ್ತೀನಿ ಹೇಗಿದೆ ಅಂತ. ಇವಾಗ ನಾನು ಕುಡಿತೀನಿ ಹೇಗಿದೆ ಅಂತ. ಬಿಸಿ ಇದೆ ತುಂಬ. ಅಂದರೆ ತುಂಬ ಚೆನ್ನಾಗಿರಲ್ಲ ಕುಡಿಯೋಕ್ಕೆ, ಸ್ವಲ್ಪ ಚೂರು ಕೈ ಎಲ್ಲ ಇರುತ್ತೆ. ಆದರೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಒಂದ್ಸಲ ನೀವು ಟ್ರೈ ಮಾಡಿ, ಕುಡಿದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಜೀರಿಗೆ ಅಂತೂ ತುಂಬ ಫ್ಲೇವರ್ ಬರ್ತಾ ಇದೆ. ಜೀರಿಗೆ ಕಷಾಯ ಅಲ್ವಾ. ನಾನು ಇವಾಗ ಮೇಲ್ಗಡೆ ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಹೋಗಿ ಹೆದರಿಕೆ, ಇಲ್ಲೊಂದು ಕಾಗೆ ಗೂಡು ಕಟ್ಟಿದೆಯಾ, ಅಲ್ಲಿ ಚಿಕ್ಕದ ಮರಿ ಇಟ್ಟಿದೆ. ಅದು ನಾವು ಮೇಲ್ಗಡೆ ಹೋದರೆ ಆ ಮರಿನ ಎತ್ಕೊಂಬರಕ್ಕೆ ಬರ್ತಾರೆ ಅಂತೇಳಿ ಓಡಿಸ್ಕೊಂಡು ಬರೋದು. ಈಗ ನೋಡಿ ಕಾಯ್ತಾ ಇದೆ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಟ್ಯಾಂಕಿ ಮೇಲೆ ಕೂತಿದೆ. ನಾನು ಮೇಲ್ಗಡೆ ಹೋದಾಗ ಬರುತ್ತೆ ನೋಡಿ. ಇದಾದ್ರೂ ಸ್ವಲ್ಪ ಪರವಾಗಿಲ್ಲ. ಇನ್ನೊಂದು ದಪ್ಪ ಮಂಡ್ಯದ ಕಾಗೆ ಇದೆ, ಅದು ನಮ್ಮನ್ನು ನೋಡಿದ್ರೆ ಓಡಿಸ್ಕೊಂಡೇ ಬರೋದು. ಅದು ಇವಾಗ ಇಲ್ಲಪ್ಪ. ಇಲ್ಲಾಂದರೆ ನಾನು ಮಾಡಿದ ಮೇಲೆ ಬಂದರೆ ಸಾಕು, ಕೂಗ್ಕೊಂಡೇ ಬರುತ್ತೆ. ಇದು ಸೈಲೆಂಟಲ್ಲಿದೆ. ಅದು ಇವಾಗ ಬಂದಿದ್ರೆ ತೋರಿಸ್ಬೇಕಿತ್ತು ಎಲ್ರಿಗೂ. ಅದ್ರದ್ದು ಮರಿ ಚಿಕ್ಕದಿದೆಯಲ್ಲ, ನಾವು ಎತ್ಕೊಂಡು ಹೋಗಿ ಬರ್ತೀವಿ ಅಂತ ಅದು ಬರೋದು. ಟೆರೆಸಿಗೆ ಬಂದಿದ್ದೀನಿ. ಸ್ವಲ್ಪ ಮೋಡ ಇದೆ. ಸಂಜೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮಳೆಗಾಲ ಅಲ್ವಾ, ಹಗಲಿಗೆ ಫುಲ್ಲು ಬಿಸಿಲು, ಸಂಜೆ ಮಳೆ. ಮೋಡ ಕವಿದ ವಾತಾವರಣ ಸ್ಟಾರ್ಟ್ ಆಗಿದೆ. ನಾನು ಬಟ್ಟೆ ತೆಗಿಯೋಣ ಅಂತ ಮೇಲ್ಗಡೆ ಬಂದೆ. ನಿನ್ನೆದು ಮಳೆದು ನೋಡಿ ಇನ್ನೂ ಟೆರೆಸಲ್ಲಿ ಹಾಗೆ ನೀರು ನಿಂತಿದೆ. ನಿನ್ನೆ ಜೋರಾಗಿ ಮಳೆ ಬಂದಿತ್ತು. ಅಡುಗೆ ಮನೆಯಲ್ಲಿ ಪಾಕರಾಶಿ ಬಿದ್ದಿದೆ. ಈಗೆಲ್ಲ ತೊಳೆದು ಕ್ಲೀನ್ ಮಾಡಬೇಕು ಒಂದ್ಸಲ. ನಂದು ಪಾತ್ರೆ ಎಲ್ಲ ಕ್ಲೀನ್ ಆಯಿತು, ತೊಳೆದಾಯಿತು. ನೆಕ್ಸ್ಟ್ ನಾನು ತರಕಾರಿ ಅಂಗಡಿಗೆ ಹೋಗಬೇಕು. ಏನಾದರೂ ವೆಜಿಟೇಬಲ್ಸ್ ತಗೊಬರೋಣ ಅಂತ. ವೆಜಿಟೇಬಲ್ಸ್ ತಿನ್ನೋಕೆ ಬೋರ್ ಆಗ್ತಿದೆ. ಇವತ್ತು ಮಶ್ರೂಮ್ ಏನಾದರೂ ಇದೆಯೇನೋ, ನಾನು ಮಶ್ರೂಮ್ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅದಕ್ಕೆ ಈಗ ಹೋಗೋದೇ ದೊಡ್ಡ ಟೆನ್ಷನ್ನು. 4ನೇ ಫ್ಲೋರಿಂದ ಇಳಿಬೇಕಲ್ಲ ಅಂತ ಟೆನ್ಷನ್ನು. ನನ್ನ ಮಗಳಿಗೆ ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಹೋಗೋಣ ಅಂತ. ಅವಳಿಗೆ ಐಸ್ ಕ್ರೀಮ್ ಬೇಕಂತ. ನಾನು ಐಸ್ ಕ್ರೀಮ್ ತರ್ತೀನಿ. ಅಲ್ಲಿ ಒಂದು ಬಟ್ಟೆ ತೊಳೆದು ಮಡ್ಚಿದೆ. ಹೌದಾ, ಐಸ್ ಕ್ರೀಮ್ ಬೇಕಾದ್ರೆ ಕೆಲಸ ಮಾಡ್ಬೇಕು. ಐಸ್ ಕ್ರೀಮ್ ತರಬೇಕಾದ್ರೆ ಬಟ್ಟೆ ಮಡ್ಚ್ಬೇಕಿದ್ದೀನಿ. ಅವಳು ಮಾಡಲ್ಲ ಅಂತ ಗೊತ್ತು ನನಗೆ. ಅವಳಿಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಅದಕ್ಕೆ ಸುಮ್ಮನೆ ಅದು ಬೇಡ ಅಂತ. ನೋಡಿ, ಒಂದು ಕವರ್ ಇಟ್ಕೊಂಡು ಹೊರಟೆ. ಯಾಕಂದರೆ ಅಂಗಡಿಲೆಲ್ಲ ಕವರ್ ಕೊಡಲ್ಲ, ಅದಕ್ಕೆ ಮನೆಯಲ್ಲೇ ಬ್ಯಾಗ್ ತಗೊಂಡು ಬರಬೇಕಂತಾರೆ. ಕೆಳಗೆ ಹೋಗ್ತಾ ಇದ್ದೀನಿ. ಏನಾದರೂ ಥರ ಕೆಳಗೆ ಹೋಗ್ಬೇಕಲ್ಲ, ಅದೇ ಟೆನ್ಷನ್. 4ನೇ ಫ್ಲೋರಿಂದ ಇಳಿಯೋದು ದೊಡ್ಡ ಟೆನ್ಷನ್ನು. ನಮ್ಮ ಮನೆಯಿಂದನೇ ಕೆಳಗಡೆನೇ ಅಂಗಡಿ ಇದ್ದಿದ್ರೆ ಒಂದು ಹಗ್ಗ ಹಾಕಿ ಕವರ್ ಹಾಕಿ ಇಳಿಸಿ ಶಾಪರ್ ಹತ್ರ ಕೊಡಿ ಅಂತ ಹೇಳಿದರೆ ಆರಾಮಾಗ್ತಾಯಿತ್ತು. ಈಸಿ ಇಲ್ಲ ನೋಡಿ, ಕಷ್ಟ ಇದೆ ಏನಾದ್ರು ಮಾಡಿ ತಿನ್ನಬೇಕು ಅಂದರೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನು ರೋಡಿಗೆ ಬಂದೆ.
ಹತ್ತಿರ ಇದೆ, ದೂರ ಇಲ್ಲ ಅಂಗಡಿ. ಕೆಳಗಡೆ ಇಳಿಯೋದೇ ಕಷ್ಟ ಅಷ್ಟೇ. ನಾನು ಶಾಪಿಗೆ ಹೋಗಿ ಬಂದೆ. ಮಶ್ರೂಮ್ ತರೋಣ ಅಂತ ಹೋಗಿದ್ದು. ಮಶ್ರೂಮ್ ತುಂಬ ಟೈಮ್ ಆಯ್ತು ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೋದೆ. ಅಲ್ಲಿ ಮಶ್ರೂಮ್ ಖಾಲಿಯಾಗಿದೆ ಅಂತ. ನಾಳೆ ಬೆಳಿಗ್ಗೆ ಬನ್ನಿ ಅಂದರು. ಅದಕ್ಕೆ ಮಶ್ರೂಮ್ ಸಿಕ್ಕಿಲ್ಲ. ನೋಡೋಣ, ನಾಳೆ ತರಬೇಕು. ತುಂಬ ದಿವಸ ಆಯ್ತು ತಿಂದು. ಮಶ್ರೂಮ್ ತಿನ್ನಬೇಕಂತ ಭಾರಿ ಆಸೆ ಆಗ್ತಾಯಿದೆ. ಆಮೇಲೆ ತರಕಾರಿ ಏನು ತರೋದಂತ ಯೋಚನೆ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡಿ, ಕಾಗೆ ಕೂಗ್ತಾ ಇದೆ. ನನ್ನ ಕಚ್ಚಕ್ಕಂತ ಬರೋಕ್ಕಂತ ರೆಡಿ ಆಗ್ತಿದೆ. ಓ ಮೈ ಗಾಡ್, 4ನೇ ಫ್ಲೋರಿಗೆ ಬರಬೇಕಾದ್ರೆ ಹೆವಿ ಸುಸ್ತಾಗೋಯ್ತು. ಇವಾಗ ಏನು ತಂದೆ ಅಂತ ತೋರಿಸ್ತೀನಿ ನೋಡಿ. ಕವರಲ್ಲಿ ಏನು ತಂದಿದ್ದೀನಿ ಅಂತ. ಐಸ್ ಕ್ರೀಮ್ ತಗೊಬಂದೆ. ಆಮೇಲೆ ಬಿಂಗೋ, ಒಂದು ಪಾಪ್ಕಾರ್ನು, ಆಮೇಲೆ ಬೆಂಡೆಕಾಯಿ ತಗೊಬಂದೆ. ಬೆಂಡೆಕಾಯಿ ಮತ್ತು ಮಾವಿನಕಾಯಿ. ಮೊನ್ನೆಯಿಂದ ಮಾವಿನಕಾಯಿ ಸುಮಾರು ತಗೊಬಂದೆ. ಅದು ಸ್ವಲ್ಪ ಸ್ವೀಟ್ ಇತ್ತು ಅಂತ ಮಕ್ಕಳೆಲ್ಲ ತಿಂದು ಖಾಲಿ ಮಾಡಿದ್ರು. ಉಪ್ಪಿನಕಾಯಿ ಹಾಕಬೇಕು ಅಂತ. ಇದು ಸ್ವೀಟ್ ಇದ್ದರೆ ತಿನ್ನೋದು, ಚೆನ್ನಾಗಿದೆ ಅಂದರೆ. ಸ್ವೀಟ್ ಇಲ್ಲ ಅಂದರೆ ಉಪ್ಪಿನಕಾಯಿ ಹಾಕೋದು. ಈಗ ಬೆಂಡೆಕಾಯಿ ಇಟ್ಕೊಬಂದಿದ್ದೀನಿ. ಬೆಂಡೆಕಾಯಿನ ಪಲ್ಯ ಮಾಡಬೇಕು. ಸ್ವಲ್ಪ ಖಾರ ಮಾಡಿ ಪಲ್ಯ ಮಾಡೋಣ ಅಂತ. ಇವಾಗ ನೋಡಿ, ಒಂದು ಕೋನ್ ಐಸ್ ಕ್ರೀಮ್ ಒಂದು ಹೋಯ್ತು. ದೊಡ್ಡದು ತಂದಿಟ್ಟರೆ ಒಂದೇ ಸಲ ಖಾಲಿ ಮಾಡ್ತಾರೆ. ಅದಕ್ಕೆ ಚಿಕ್ಕ ತಂದು ಕೊಡ್ತೀನಿ ಮಕ್ಕಳಿಗೆ. ಚಿಕ್ಕದಾದ್ರೆ ಒಂದೊಂದೇ ಪೀಸ್ ಖಾಲಿ ಮಾಡ್ತಾರಲ್ಲ ಅಂತ. ಮಳೆ ಬರೋ ಟೈಮಲ್ಲಿ ಕೂಲಾಗಿ ಐಸ್ ಕ್ರೀಮ್ ತಿನ್ನೋದು ಒಂದು ಮಜಾನೇ ಬೇರೆ ಇದೆ. ಚೆನ್ನಾಗಿದೆ. ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ನಬೇಕು, ಒಳ್ಳೆಯದು. ಕೆಲವರು ಹೇಳ್ತಾರೆ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ. ಹಂಗೇನಿಲ್ಲ, ತಿನ್ನಬೇಕು, ಒಳ್ಳೆಯದು. ನಾನು ಹೇಳ್ತಿದ್ದೀನಲ್ಲ, ಎಲ್ಲರೂ ತಿನ್ನಿ ಆಯಿತಾ. ಇವಾಗ ಅಡುಗೆ ಮನೆ ಕಾಲಿಟ್ಟೆ. ಸಾಂಬಾರು ಮಾಡಬೇಕು ಅಂತ. ಸಾಂಬಾರು ಮಾಡಲ್ಲ, ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಬೆಂಡೆಕಾಯಿದು ಹುಳಿನೂ ಮಾಡ್ಬೋದು, ಚೆನ್ನಾಗಾಗುತ್ತೆ. ನಮ್ಮನೆಯಲ್ಲಿ ಸಾಂಬಾರೆಲ್ಲ ಮಾಡ್ತೀನಿ. ನನ್ನ ಮಗಳಿಗೆ ಫ್ರೈ, ಇದು ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ, ತಿಂತಾಳೆ ಅವಳು. ನನ್ನ ಮಗ ಯಾವುದು ವೆಜಿಟೇಬಲ್ಸ್ನೂ ತಿನ್ನಲ್ಲ. ಅವನಿಗೆ ವೆಜಿಟೇಬಲ್ಸ್ ಅಂದ್ರೇ ಆಗಲ್ಲ. ಅವನು ಬರೀ ಮೊಟ್ಟೆ, ಚಿಕನ್ನು, ಆಮೇಲೆ ರಸಮ್ಮು, ಬೇಳೆ ಸಾರು, ಇಂಥದ್ದೆಲ್ಲ ತಿನ್ನಲ್ಲ ಅವನು. ಇವಾಗ ಬೆಂಡೆಕಾಯಿನ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನೀರು ಪಸೆ ಇರಬಾರ್ದು, ಲೋಳೆ ಬರುತ್ತೆ. ನೀರು ಪಸೆ ಬಂದರೆ ಫಸ್ಟು ಕ್ಲೀನಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಕ್ಲೀನಾಗಿ. ಸ್ವಲ್ಪ ಕಾಯಿ ಹಾಕಬಾರ್ದು, ಹಾಗೆ ಸ್ವಲ್ಪ ಖಾರ ಮಾಡಿದ್ರೆ ಚೆನ್ನಾಗಾಗುತ್ತೆ ಬೆಂಡೆಕಾಯಿ. ಚಪಾತಿಗೆಲ್ಲ ಚೆನ್ನಾಗಾಗುತ್ತೆ ಗೊಜ್ಜು ಮಾಡಿದ್ರೆ. ರೈಸಿಗೂ ಚೆನ್ನಾಗಾಗುತ್ತೆ, ಆಗಲ್ಲ ಅಂತಿಲ್ಲ. ನೋಡಿ, ಮಳೆ ಸ್ಟಾರ್ಟ್ ಆಯಿತು. ಸಂಜೆ ಮಳೆ. ಮಳೆ ಬಂದರೆ ಒಳ್ಳೆ ತಂಪಾಗುತ್ತೆ. ಬೆಂಡೆಕಾಯಿ ಪಲ್ಯ ಆಗ್ತಾ ಇದೆ. ಪಲ್ಯ ಮಾಡ್ತೀರಂತ ತುಂಬ ಜೋರಾಗಿ ಮಳೆ ಬಂತು. ನನಗೆ ಗೊತ್ತೇ ಆಗಿಲ್ಲ, ಒಳಗಡೆ ಕೂತಿದ್ದೀನಿ. ಹೆಂಗೆ ಮೆಟ್ಲಲ್ಲಿ ನೀರು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಒಳ್ಳೆ ರೆಸಿಪಿ ಮಾಡಿ ನಿಮಗೆ ಹೇಳಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ಇದನ್ನು ಗ್ಲಾಸ್ನೆಲ್ಲ ಖಾಲಿ ಮಾಡ್ತೀನಿ.
ಚಿಕ್ಕ ಮಕ್ಕಳು ಕುಡ್ದಿಲ್ಲ ಅಂದರೆ ಸ್ವಲ್ಪ ಶುಗರ್ ಹಾಕಿದರೆ ಸರಿಯಾಗುತ್ತೆ.